ताश्वरतमारूढं प्रचण्डं कश्यपात्मजं श्वेतपद्मधरं देवं तं सूर्यं प्रणमाम्यहम् सूर्यदेवा कापाडु कापाडु ಹರಿಯಲಾಗದ ಘೋರ ಸಂದೇಹದಾಪ್ತಿಯೊಳ್ ಹರಿಯಲಾರದ ಘೋರ ಸಂದೇಹದಾಪ್ತಿಯೊಳ್ ಮನದಿ ಮೂಡಿದ ಹಂತಕಾರವ ಬೆಳಗಿಸಿಂದೋ ಭಾಸ್ಕರ ಮನದಿ ಮೂಡಿದ ಹಂತಕಾರವ ಬೆಳಗಿಸಿಂದೋ ಭಾಸ್ಕರ ನೀಗಿಸೋ ಶೋಧನೆಯ ಗೈಯೇ ಏ ಭಾಸ್ಕರ ಶೋಧನೆಯ ಗೈಯ ಶಾಂತಿ ನೀಡೋ ಶ್ಯಾಮನಾಥ ಹೇ ಭಗವಾನ್ ಭಾಸ್ಕರ ಶಾಂತಿ ನೀಡೋ ಶ್ಯಾಮನಾಥ ಹರಿಯಲಾರದ ಘೋರ ದೇಹದಾಪ್ತಿಯೊಳ್ ಮುಳುಗಿದೆ ಹರಿಯಲಾರದ ಘೋರ ದೇಹ ಪಾಶಕ್ಕೆ ಇಂದು ಸಿಲುಕಿ ಮುಂದೆ ಕಾಪದೆ ಹೇ ಭಗವಾನ್ ಭಾಸ್ಕರ ಒಂದು ಬಾಂಧವರೆಂಬ ಪಾಶಕ್ಕೆ ಇಂದು ಸಿಲುಕಿ ಮುಂದೆ ಕಾಪದೆ ನೀಗಿಸೋ ಶೋಧನೆಯ ಗೈಯೇ ಭಾಸ್ಕರ ನೀಗಿಸೋ ಶೋಧನೆಯ ಗೈಯೇ ಭಾಸ್ಕರ ಭಾಸ್ಕರ ನಮೋ ಸೂರ್ಯದೇವಾಯ ನಮೋ ಸೂರ್ಯದೇವಾಯ ನಮಸ್ತೆ ನಮಃ ಕರಿನಾ ಎಲ್ಲಿರುವೆ ಮಗು ಮಗು ಕರಿನಾ ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದವರು ನೀವು ಯಾರು ತಾಯಿ ಕಂದ ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀಗಳು ನಾನೇ ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು ಅಂದರೆ ನನ್ನ ಎತ್ತ ತಾಯಿ ಅಮ್ಮ ಇದೋ ಅನಂತದ ಮನಗಳಮ್ಮ ಕೀರ್ತಿಶಾಲಿಯಾದ ಇಂತಹ ಕೀರ್ತಿ ಅಮ್ಮ ನನ್ನದು
ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಸುವರ್ಣದ ಕರುಣೆಯ ತೋರಿದೆ ಸುವರ್ಣದ ಎಂದಿಗೆ ಈರುಡವ ಎಂದಿಗೆ ಈರುಡವ ಎನ್ನಿಸಿದ ಮರುಕ್ಷಣವೇ ಕೆಳಗೆದೆಯಂತೆ. ಅಮ್ಮ ಅಮ್ಮ ಜನಿಸಿದ ಮರುಕ್ಷಣವೇ ಕೆಳಗೆದೆಯಂತೆ. ಮರುವಮ್ಮ ನಾನಾದ ಮಧುವಮ್ಮ ನಾನಾದ ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ನಾ ಮಾಡಿದ ಅಪರಾಧ ಏನದು ತಾಯಿ? ನಾ ಮಾಡಿದ ಅಪರಾಧ ಏನದು ತಾಯಿ? ಅಚ್ಚನ್ಯ ಬೆಲಿಸಿ ದೀಪವ ತೊರೆದೆ. ಅಚ್ಚನ್ಯ ಬೆಲಿಸಿ ದೀಪವ ತೊರೆದೆ. ಮಗನೆಂಬ ಮಮಕಾರ ಏಕಿಲ್ಲ ತಾಯೇ. ಅಮ್ಮ ಅಮ್ಮ ಮಗನೆಂಬ ಮಮಕಾರ ಏಕಿಲ್ಲ ತಾಯೇ. ಐವರ ಮಾತೆ ಐವರ ಮಾತೆ ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕೀರ್ತಿಶಾಲಿಯಾಗು ಕಂದ, ಕೀರ್ತಿಶಾಲಿಯಾಗಪ್ಪ. ಎಂತಹ ಕೀರ್ತಿಯಮ್ಮ ನನ್ನದು. ಅಮ್ಮ, ನಾನು ಹುಟ್ಟಿದ ಕೂಡಲೇ ನನ್ನನ್ನು ಈ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಅಲ್ಲಿನ ಜಲಚರಗಳು ಸಹ ಈ ಪಾಪಿಯ ದೇಹವನ್ನು ತಿನ್ನದೆ ಹಾಗೆ ಬಿಟ್ಟು ಬಿಟ್ಟರು. ಅಮ್ಮ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ
ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕುವವು. ಹೀಗಿರುವಾಗ ಮನುಷ್ಯ ಮಾತ್ರನಾದ ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಅಮ್ಮ, ಈ ಪ್ರಪಂಚವೇ ನನ್ನನ್ನು ಸೂತ ಹೀನ ಎಂದು ಹೀಯಾಳಿಸುತ್ತಿರುವಾಗ ನಿನ್ನದೊಂದೇ ಒಂದು ಮಾತಿನಿಂದ ಅದನ್ನು ಪರಿಹರಿಸಬೇಕಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ. ಅಯ್ಯೋ ಅಮ್ಮ, ಪಾಂಡು ವಂಶದ ಮಹಾ ವೃಕ್ಷದಿಂದ ಕಿತ್ತೆಸೆದು ಈ ವಿಭಿನ್ನ ಜನಗಳನ್ನು ಈ ವಿಭಿನ್ನ ಪ್ರಪಂಚದಲ್ಲಿ ಏಕಮ್ಮ ಬಿಟ್ಟು ಕಣ್ಣಜ್ಜನ ಮಧ್ಯೆ ಈ ಭೀಕರ ಕಮರೇನೇಕಮ್ಮ ಸೃಷ್ಟಿಸಿದೆ. ಹೋಗಲು ಬಿಡುತ್ತಾಯಿ, ನೀನು ನನ್ನ ಎತ್ತ ತಾಯಿ, ಅಯ್ಯೋ ದೈವಕ್ಕೆ ಸಮಾನವು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆ ತಾಯಿ. ಅಮ್ಮ, ಇಷ್ಟು ದಿನದ ಮೇಲಾದರೂ ಮಗನೆಂಬ ಮಮಕಾರ ಬಂತಲ್ಲ, ಕರುಣೆ ತೋರಿ ಬಂದೆಯಲ್ಲ. ಈ ನಿನ್ನ ಉಪಕಾರ ಭಾರವನ್ನು ನಾನು ಈ ಜನ್ಮದಲ್ಲಿ ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಕಂದ
ಮೊದಲೇನೊಂದು ಹೋಗಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಹೆರಿಯುತ್ತಿರುವುದು. ಬಾಲ್ಯದಲ್ಲಿ ನಾನು ಮಾಡಿದ ಅಪಚಾರಕ್ಕಾಗಿ ನನ್ನ ಮನಸ್ಸಿನಲ್ಲಿ ಅದೆಷ್ಟು ನೊಂದು ಬೆಂದಿದೆ ಆ ಪರಮೇಶ್ವರನಿಗೆ ಗೊತ್ತು. ನೀನು ಬದುಕಿರೋ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನು ಶ್ರೀಕೃಷ್ಣ ಪರಮಾತ್ಮನಿಂದ ಎಲ್ಲವನ್ನೂ ತಿಳಿದುಕೊಂಡೆ. ಇಷ್ಟು ದಿವಸಗಳು ನೀನು ಪಟ್ಟ ದುಃಖಕ್ಕೆಲ್ಲ ಕಾರಣ ನಾನೇ. ನನ್ನನ್ನು ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸು. ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಷ್ಠರವಲ್ಲ ತಾಯಿ. ನಾನು ಹತಭಾಗ್ಯನಮ್ಮ. ನನ್ನ ಕರ್ಮಕ್ಕೆ ನೀನೇನು ಮಾಡಿಯೇ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೆಮ್ಮ ಸುಕೃತಶಾಲಿಗಳು. ಅಂತ ಭಾಗ್ಯ ಈ ಪಾಪಿ ಕರ್ಣನಿಗೆ ಎಲ್ಲಿಂದ ಬರಬೇಕು ತಾಯಿಯೇ, ಎಲ್ಲಿಂದ ಬರಬೇಕು? ಆದದ್ದು ಹಾಗೆ ಹೋಯಿತು. ಈಗಲಾದ್ರೂ ನಿನ್ನ ಸಹೋದರಾದ ಪಾಂಡವರೊಡನೆ ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೆಡಕನ್ನು ಹಾರೈಸಬೇಡ. ಸೌಭಾತ್ರ ದಾನ ಮಾಡು ಕರ್ಣ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನು ಬೇಕಾದರೂ ಕೇಳುತ್ತೇನೆ, ನಡೆಸುವೆನು. ಆದರೆ ನಾನು ಜೀವಿಸುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಹಾಗಲ್ಲ ಮಗನೇ, ಹೆತ್ತ ತಾಯಿಯಾದ ಬಂದು ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರಲ್ಲಿ ವೈರವೇಕೆ? ಅವರನ್ನು ಉಳಿಸು ಕರ್ಣ. ಅಮ್ಮ, ನೀನು ವೀರ ಮಾತು ನೀನೇ ಹೇಳು. ಪೊರೆದಾತನು ನನ್ನೇ ನಂಬಿ ಯುದ್ಧ ಹೂಡಿರುವಾಗ ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿದ್ದಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನು ತೊರೆಯುವುದು ಕೊಲೆಪಾತಕಿಗಿಂತ ಕಡಿಯಾಗುವುದಿಲ್ಲವೇ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದೆ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅಪಮಾನದಿಂದ ತಲೆ ತಗ್ಗಿಸಿ ಈ ಕಣ್ಣನಿಂದು ನೀಚನೆಂದು ಶಪಿಸದೆ. ಅಮ್ಮ, ಇಂಥ ಸನ್ನಿವೇಶದಲ್ಲಿ ನೀನೇ ಈತ ಬೋಧನೆಯನ್ನು ಮಾಡುತ್ತಾಯಿ. ನಿಶ್ಚಯ ಕಂದ. ಆದರೆ ಪಾಂಡವರು ನಿನ್ನ ಬೆನ್ನಿಲ್ಲಿ ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ನೀವಾರು ಜನ ಸೇರಿ ರಾಜ್ಯಭಾರವನ್ನು ಮಾಡುವುದು ನಾನು ನೋಡಿ ಸಂತೋಷ ಪಡಬಾರದು ಕಂದ. ಅಮ್ಮ, ಇದುವರೆಗೂ ಆ ಪಾಂಡವರು ನನ್ನ ಸಹೋದರನೆಂಬ ಭಾವನೆ ನನಗಿಲ್ಲವಲ್ಲ. ಇದರಲ್ಲಿ ನನ್ನ ಅಪರಾಧ ಏನು ತಾಯಿ? ಅಮ್ಮ, ನೀನು ನಿಷ್ಕರಣೆಂದು ಪೋಷಿಸಲು ಬಿಸಾಡಿದ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರೋದಮ್ಮ. ಪುನಃ ಅದನ್ನು ಚಿಗುರುವುದೇನಮ್ಮ? ಅಮ್ಮ, ಪಾಂಡವರೇ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಅಭಯ ಕೊಟ್ಟಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿರುವುದು ತಾಯಿ? ಬಿಡಮ್ಮ ನಿನ್ನ ಚಿಂತೆ. ಹಾಗಲ್ಲ ಮಗನೇ, ಲೋಕೈಕ ವೀರನಾದ ನೀನು ಆ ದುರ್ಯೋಧನೊಡನೆ ಸೇರಿ ಯುದ್ಧವನ್ನು ಪ್ರಾರಂಭಿಸುತ್ತಿರುವಾಗ ನಾನು ತಾನೇ ಭಯಪಡದೆ ಹೇಗಿರಲಿ? ಅವರೊಡನೆ ಕೂಡಿ ಬಾಳಲು ನಿನಗಿಷ್ಟವಿಲ್ಲದ ಪಕ್ಷದಲ್ಲಿ ನೀನು ಯುದ್ಧದಲ್ಲಿ ಆದರೂ ಪರಾನ್ಮುಖನಾಗುವಿಯಾ? ಈ ಕಣ್ಣನು ಅಂತ ನೀಚನಲ್ಲ ತಾಯಿ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಉಳಿದಿದ್ದು ದೈವ ಇಚ್ಛೆ. ಅಮ್ಮ, ಈ ಯುದ್ಧದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದು ತಾಯಿ. ದೈವವಶಾತ್ ಅರ್ಜುನನಿಂದ ನಾನು ಮೃತನಾದರು ಅಥವಾ ನನ್ನಿಂದ ಅರ್ಜುನನ ಮೃತನಾದರು ನಿನಗೆ 5 ಮಕ್ಕಳು ಉಳಿದೇ ಉಳಿವರಮ್ಮ. ಬಿಡಮ್ಮ ನಿನ್ನ ಚಿಂತೆ. ಅಮ್ಮ, ಆತನಿಗೆ ನನ್ನಲ್ಲಿಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೇ ನನ್ನನ್ನು ಸೂತ ಹೀನಾಯೆಂದು ಧೂಳಿ ಬಿಟ್ಟಿದ್ದಾಗ ಬಹು ಮನ್ನೆಯಿಂದ ಸಾಕಿ ಸಲಿಗಿದನಲ್ಲವೇ? ತನ್ನ ಹೃದಯದಂತೆಯೂ ಪ್ರಾಣದಂತೆಯೂ ನನ್ನನ್ನೇ ನಂಬಿ ಈ ಯುದ್ಧವನ್ನು ಓಡಿರುವಾಗ ಆತವನ್ನು ತೊರೆಯುವುದು ಧರ್ಮವೇ? ಸರ್ವತಃ ಆಗಲಾರದು ತಾಯೇ. ನಾನು ಯುದ್ಧದಲ್ಲಿ ಪರನ್ಮುಖನಾಗಲಾರೆ. ಹೋಗಲಿ ಬಿಡುಕಂದು, ನಾನು ನಿನಗೆ ಹೆಚ್ಚಿಗೆ ತೊಂದರೆ ಕೊಡಲಾರೆ. ಆದರೆ ನಾಳೆ ನಡೆಯಲಿರೋ ಭಯಂಕರವಾದ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕಿದರೆ ಅವರನ್ನು ಮಾತ್ರ ಕೊಲ್ಲಬೇಡ, ಅವರನ್ನು ಉಳಿಸು. ಅಮ್ಮ, ಪಾಂಡವರ ಮೇಲೆ ನಿನಗೆ ಯಾಕಮ್ಮ ಇಷ್ಟೊಂದು ಆಗಬಹುದು ತಾಯಿ. ಉಳಿಸುವುದು ಯಾರನ್ನು ಬೇಕಾದರೂ ಉಳಿಸುವುದು ತಾಯಿ. ಆದರೆ ಆ ಅರ್ಜುನನ್ನು ಮಾತ್ರ ಉಳಿಸಲಾರೆ. ಹೌದಮ್ಮ, ಆತನೊಡನೆ ಯುದ್ಧ ಮಾಡುವುದನ್ನು ನೋಡಿ ಆ ನನ್ನ ಸ್ವಾಮಿ ಆನಂದ ಪಟ್ಟರೆ ಅಂದು ನನ್ನ ಜನ್ಮ ಸಾರ್ಥಕವಾಗುವುದು ತಾಯಿ. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದು ತಾಯಿ. ದೈವವಶಾತ್ ಅರ್ಜುನನಿಂದ ನಾನೇ ಮೃತನಾದರು ಅಥವಾ ನನ್ನಿಂದ ಅರ್ಜುನನ ಮೃತನಾದರು ನಿನಗೆ 5 ಮಕ್ಕಳು ಉಳಿದೇ ಉಳಿಯುವರಮ್ಮ. ಬಿಡಮ್ಮ ನಿನ್ನ ಚಿಂತೆ. ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ವೈರವೇಕೆ ಮಗನೇ? ಅರ್ಜುನನ ಮೇಲೆ
ಹೋಗಲಿ ಬಿಡು. ಆದರೆ ಕಟ್ಟ ಕಡೆಯದಾದ ನನ್ನದೊಂದು ಮಾತನ್ನಾದರೂ ನೀನು ನಡೆಸಿಕೊಡುವಿಯ? ಅಗತ್ಯವಾಗಿ ನಡೆಸಿಕೊಳ್ಳುವ ತಾಯಿ. ಸತ್ಯವಾಗಿ ನಡೆಸಿಕೊಡುವಿಯಾ ಮಗನೇ? ಅಮ್ಮ, ನಿನ್ನ ಮಗನ ಮೇಲೆಯೂ ಸಂದೇಹವೇ? ಹೇಳುವನು ಕೇಳಮ್ಮ. ನುಡಿದುದನ್ನಳೆಸಲಾರದ ತೊಡುಕೂಡದೆ ಈ ಕರ್ಣನು ಸೂರ್ಯಕನುಜ ಬಿಡು ಬಿಡು ಚಿಂತೆಯನ್ನು ಮಾತೆಯೇ, ಬಿಡು ಬಿಡು ಚಿಂತೆಯನ್ನು ಮಾತೆಯೇ, ನಡೆಸುವೆನು ಧರ್ಮ ಜನಾಣೆ ಮುಪ್ಪಿಕನಾಣೆ ನಿಂದೋಡೆ ಜನನೀ. ಹಾಗಾದರೆ ಕೇಳು ಕುಮಾರ, ಈ ಜಗತ್ತಿನಲ್ಲಿ ಆಯುಷಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳುವರು. ಈ ಹೆತ್ತ ಹೊಟ್ಟೆಗೂ ಅದೇ ಸಂತೋಷ. ನಾಳಿನ ಭಯಂಕರವಾದ ಯುದ್ಧದಲ್ಲಿ ನೀನು ಮಾತೆಯ ಮಾತನು ಲಾಲಿಸುವೀರ, ಮಾತೆಯ ಮಾತನು ಲಾಲಿಸುವೀರ, ಮಾತೆಯ ಮನಸ್ಸನ್ನು ನೋಯಿಸಬೇಡ, ಮನಸ್ಸನ್ನು ನೋಯಿಸಬೇಡ. ಕುವರನೆ ಕೇಳು ಪರಮದಯ ಬೆಳದುಳು ಶರಗಳ ವರದಲ್ಲಿ ಬಿಡು ನೀ. ದೊಡ್ಡ ಬಾಣವ ತೊಡುವುದಿಲ್ಲ ವಿನುತ, ದೊಡ್ಡ ಬಾಣವ ತೊಡುವುದಿಲ್ಲ ವಿನುತ, ದಿಟ್ಟದ ನಡಿವೆ ಲಟನೆ ಹೋಗುವೆ, ದಿಟ್ಟದ ನಡಿವೆ ಲಟನೆ ಹೋಗುವೆ. ಕುವರನೆ ಕೇಳು ಪರಮದಯಾಳು ಬೆಳದುಳು ಶರಗಳ ವರದಲ್ಲಿ ಬಿಡು ನೀ. ಕರ್ಣ ಮಗನೇ, ಕರ್ಣ ಮಗನೇ, ನಾಳಿನ ಭಯಂಕರವಾದ ಯುದ್ಧದಲ್ಲಿ ನೀನು, ಹೌದು, ನಾಳಿನ ಭಯಂಕರವಾದ ಯುದ್ಧದಲ್ಲಿ ನೀನು ಒಮ್ಮೆ ದೊಡ್ಡ ಬಾಣವನ್ನು ಪುನಃ ದೊಡಮಾಡಿದಲ್ಲ. ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ, ಎಂತಹ ಮಾತನ್ನು ಕೇಳಿಬಿಟ್ಟೆ. ಹೇ ದುರ್ಯೋಧನ, ಈಗಲೀಗ ನೀನು ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಮನುಮುನಿಗಳೇ, ಸೂರ್ಯಚಂದ್ರಾದಿಗಳೇ, ನೀವೇ ಕಾಪಾಡಬೇಕು ಅದನ್ನು ಸ್ವಾಮಿ. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನೇ ಅಪಹರಿಸಿ ಆತನ ದುರದೃಷ್ಟಕ್ಕೆ ಸರಿಯಾಗಿ ವಿದುರನು ಸರ್ವೋತ್ತಮವಾದ ಬಿಲ್ಲನ್ನೇ ಮುರಿದು ಬಿಸಾಡಿ. ಶ್ರೀಕೃಷ್ಣ ಪರಮಾತ್ಮನಾದರೋ ನನ್ನ ಜನ್ಮದ ವೃತ್ತಾಂತವನ್ನು ಹೇಳಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗಲಾದರೂ ನನ್ನ ಎತ್ತ ತಾಯಿ ದೊಡ್ಡ ಬಾಣವನ್ನು ಪುನಃ ಕೊಡಬೇಡವೆ ವಾಗ್ದಾನ ಪಡೆದನು. ಆಗಲಿ ಪ್ರಪಂಚ ದೈವ ಎಲ್ಲ ಸಂಚು ಮಾಡುತ್ತಿರುವುದು ಮಾಡಲಿ ಮಾಡಲಿ. ಪೌರುಷವಿರುವ ತನಕ ಆ ನನ್ನ ಸ್ವಾಮಿಗಾಗಿ ಹೋರಾಡಿ ಮಡಿಯುವುದು. ಉಳಿದಿತ್ತು ದೈವ ಇಚ್ಛೆ. ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತ್ತಮ್ಮ. ಇನ್ನು ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನೀನು ನಿಶ್ಚಿಂತೆಯಿಂದ ಹೋಗಿ ಬಾ ತಾಯಿ,
ನಿಮ್ಮೆಲ್ಲರ ಸಂತೋಷವಿದ್ದಂತೆ ಆಗಲಿ. ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ ಮಗನೇ? ಅಮ್ಮ, ನಿನ್ನ ಮಗನ ಮೇಲೂ ಸಂದೇಹವೇ? ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನೀ. ಸಂದೇಹವ ಬಿಡು ಅಮ್ಮ, ಈ ಕಣ್ಣನ ಬಾಗಿಲ ಕೇಳಮ್ಮ, ಸಂದೇಹವ ಬಿಡು ಅಮ್ಮ. ಸಂತೋಷವೇ ತಾಯಿ? ನಿಜ ಅಮ್ಮ. ತೊಡುವುದಿಲ್ಲ ಮತ್ತೊಂದ ಮುಗಿಲೆ ಹಿಡಿದು ಬರಲಿ, ಈ ಧರೆಯ ಬಿರಿದು ಮುಗಿಲೆ ಹಿಡಿದು ಧರೆಯ ಇಟ್ಟಾನೆ ತಪ್ಪೆ ನಮ್ಮ, ನಿನ್ನಾನೆ ಸತ್ಯವಮ್ಮ, ಬಿಡು ಚಿಂತೆಯ ಜನನೀ. ಅಮ್ಮ, ನೀವು ನಿಶ್ಚಿಂತೆಯಿಂದ ಹೋಗಿ ಬಾ ತಾಯಿ. ಏನು ಕಂದ? ನನ್ನದೊಂದೇ ಒಂದು ಮಾತನ್ನು ನಡೆಸಿಕೊಡುವೆ ತಾಯಿ. ಅದೇನು ಹೇಳು? ನಡೆಸಿಕೊಡುತ್ತೇನೆ, ಹೇಳು ಮಗನೇ. ಅಮ್ಮ, ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವು ಯಾರಲ್ಲಿ ಹೇಳಬೇಡ ತಾಯಿ. ಕರ್ಣ, ಅಮ್ಮ, ಈ ಯುದ್ಧದಲ್ಲಿ ನಾನೇನಾದರೂ ಮಗನೇ. ಸತ್ಯಸಂಧನಾದ ಧರ್ಮರಾಜನ ಕೈಯಲ್ಲಿ ನನ್ನ ಉತ್ತರಾಕುರಿ ಅದನ್ನು ಮಾಡಿಸುವಂತೆ ಕೈ ಜೋಡಿ ಪ್ರಾರ್ಥಿಸುವೆನು ತಾಯಿ, ಕೈ ಜೋಡಿ ಪ್ರಾರ್ಥಿಸುವೆನು. ಇದೆಂತಹ ಸಂಕಟ, ಇಂತಹ ಸಂಕಟ ನಾಶಗಳಿಂದಲೇ ಈ ಸರ್ವ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಲ್ಲಿ ಇಲ್ಲದಂತೆ ನಾಶವಾಗಿ ಹೋಗಲಿ ಕಂದ, ನಾಶವಾಗಿ ಹೋಗಲಿ. ಅಮ್ಮ, ಮಗವನು ಯುಗದಿ ಕಾಣಲಹುದೆ ಎಂದು, ಅಮ್ಮ ಮಗವನು ಯುಗದಿ ಕಾಣಲಹುದೆ, ಬಗೆ ಬಗೆಯಲು ಬಗೆ ಬಗೆಯಳು ಅಮ್ಮ ಜನನಿ, ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ ಮಗನೇ ನಿನ್ನ
ಈ ಪ್ರಪಂಚದಲ್ಲಿ ದೈವಾನುಗುಣ ಇಲ್ಲದವನು ಬದುಕಿದ್ದು ವ್ಯರ್ಥ. ಹೇ ವಿಧಿ, ಹೇ ವಿಧಿ, ನಿಂದ ಲೀಲೆ ಅದು ಅಡಿತವಾದದ್ದು. ಅರಿತವರ್ಯಾರೋ ವಿಧಿ ನಿನ್ನ ಮಾಯೆಯ, ತಿಳಿದವರ್ಯಾರಿಹರೋ ದೇವಾ, ಅರಿಯಲ್ಲ ಸಾಧ್ಯವೋ. ಹರಿತವದ್ಯಾರೋ ವಿಧಿ ನಿನ್ನ ಮಾಯೆಯ, ತಿಳಿದವರ್ಯಾರಿಹರೋ ಓ ದೇವಾ, ಅರಿಯಲ ಸಾಧ್ಯವೋ. ಅರಿತವದ್ಯಾರೋ ವಿಧಿ ನಿನ್ನ ಮಾಯೆಯ, ತಿಳಿದವರ್ಯಾರಿಹರೋ ಓ ದೇವಾ, ಅರಿಯಲ ಸಾಧ್ಯವೋ. ಮಾನವನಾಗಿ ಜನಿಸಿರುವವರು ನಾನಾದರೂ ಋಷಿಯಾಗಿ ಹರೇನು. ಮಾನವರಾಗಿ ಜನಿಸಿರುವವರು ಯಾರಾದರೂ ಋಷಿಯಾಗಿ ಹರೇನು. ಭೋಗವಿದ್ದರೂ ಸರಿಯೇ, ಶ್ರೀಹರಿ ವಿಧಿಯೇ, ಶ್ರೀಹರಿ ಭೋಗವಿದ್ದರೂ ಸರಿಯೇ, ಭಾಗ್ಯವಿದ್ದರೂ ಸರಿಯೇ. ಭೋಗವಿದ್ದರೂ ಸರಿಯೇ, ಭಾಗ್ಯವಿದ್ದರೂ ಸರಿಯೇ, ಈ ಹಾಡಿಸಿದಂತೆ ಮಾಡಲೇಬೇಕು. ಈ ಹಾಡಿಸಿದಂತೆ ಮಾಡಲೇಬೇಕು. ಆಡಿಸಿ ನಮ್ಮನ್ನು ನೀ ನೋಡಿ ನಗಬೇಕು. ಆಡಿಸಿ ನಮ್ಮನು ನೀ ನೋಡಿ ನಗಬೇಕು. ಅರಿತವರ್ಯಾರೋ ವಿಧಿ ನಿನ್ನ ಮಾಯೆಯ, ತಿಳಿದವರ್ಯಾರಿಹರೋ ಓ ದೇವಾ, ಅರಿಯಲ್ಲ ಸಾಧ್ಯವೋ. ಶ್ರೀಹರಿ ವಿಧಿಯೇ, ಶ್ರೀಹರಿ. ಇದೇಕಿಂತಹ ದುಶ್ಶಕುನ. ಉದೇ ಗೀತೆಯು ಶ್ರುತಿ ತಪ್ಪಿ ಮೃತ್ಯುವಿನ ತೂರ ಸ್ವರದಂತೆ ಮಿಳಿತವಾಗುತ್ತಿರುವುದು. ಬೆಳಗಿನ ಸೂರ್ಯನನ್ನು ವಂದಿಸಲು ತಲೆ ಎತ್ತಿ ನೋಡಿದಾಗ ನೂರಾರು ಧೂಮಕೇತುಗಳು ನನ್ನ ಕಣ್ಮುಂದೆ ಉದುರಿದವು. ಬೆಳಗಿನ ವೇಣುವನದಲ್ಲಿ ಗೂಬಿಗಳ ಅಮಂಗಳ ಉಸಿರು ಮಿಳಿತವಾಯಿತು. ಇದೆಲ್ಲವೂ ನನ್ನ ಪುತ್ರನಿಗೆ ಯಾವ ಅಮಂಗಳವು ಕಾದಿರುವುದೋ ಕಾಣಿನಲ್ಲ. ಅಮ್ಮ, ಅಮ್ಮ. ಕುಮಾರ, ನಿನ್ನ ಸಲುವಾಗಿ ಎಷ್ಟೊಂದು ಕಾತರಳಾಗಿದ್ದೆ. ರಾತ್ರಿ ಎಲ್ಲವೂ ನಿದ್ರೆ ಇಲ್ಲ, ಬೆಳಗು ಹರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು. ದಯಾಮಯಿನಿ, ನನ್ನ ಪುತ್ರನಿಗೆ ಯಾವ ಅಮಂಗಳವೂ ಆಗದಿರಲಿ. ಅಮ್ಮ, ಈ ಜನ ಯುದ್ಧಕ್ಕೆ ಹೊರಟಿರುವೆನು, ನನ್ನನ್ನು ಆಶೀರ್ವದಿಸಿದ್ದೇನೆ. ನೀವು ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಆಜ್ಞೆಯನ್ನು ಕೊಟ್ಟವರು ಯಾರು? ಅಮ್ಮ, ಕೆಚ್ಚೆಯ ದಿಟ್ಟದ ರಕ್ತವು
ರಟ್ಟೆಯಲ್ಲಿ ಚಲಿಸುತ್ತಿರುವಾಗ ಈ ಬಾವುಗಳಲ್ಲಿ ಶಕ್ತಿ ತುಂಬಿದವರಿಗೂ ಯುದ್ಧದ ಸಲುವಾಗಿ ಈ ದುರ್ಯೋಧನನು ಯಾರೊಂದಿಗೇನೂ ಬೇಡುವುದಿಲ್ಲ. ಅಮ್ಮ, ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೇ ತಾಯಿ? ತಿಳಿದಿರುವೆನು. ಅದು ನಿನ್ನ ಡಾಂಬಿಕದ ಪ್ರದರ್ಶನದ ಪರಮಾವಧಿ ಎಂದು ಆ ಪಾಂಡವರನ್ನು ಎದುರಿಸಲು ಹೂಡಿದ ಆಟವೆಂದು ಭಾವಿಸಿದ್ದೆ. ಆದರೆ ಧರ್ಮ, ನೀತಿ, ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟು ನೀನು ಈ ರೀತಿ ಯುದ್ಧವನ್ನು ಪ್ರಾರಂಭಿಸಿರುವೆಂದು ಮಾತ್ರ ನಾನು ತಿಳಿದಿರಲಿಲ್ಲ. ಅಮ್ಮ, ಯುದ್ಧವು ಕ್ಷತ್ರಿಯ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಕುಮಾರ, ನಿನ್ನ ಗೃಹ ದ್ವಾರದಂತಿರುವ ಶಾಂತಿ ದೇವಿಯನ್ನು ತಿರಸ್ಕರಿಸಿ ಘೋರ ಯುದ್ಧಕ್ಕೆ ಆಹ್ವಾನವನ್ನು ಕೊಡಬೇಡ ಕಂದ. ಅಮ್ಮ, ಈ ಅಪೌರುಷ ವಾಕ್ಯಗಳನ್ನು ಕೇಳಿ ಕೇಳಿ ಬೇಸತ್ತಿರುವೆನು. 100 ಜನ ವೀರಪುತ್ರರನ್ನು ಹೆತ್ತ ಮಾತೆಯು ಕೇವಲ ಒಂದಲ್ಪ ಯುದ್ಧ ಸಲುವಾಗಿ ಇಷ್ಟೊಂದು ಕಾತರಳಾಗುವುದೇ? ಅಮ್ಮ, ಯುದ್ಧವು ಕ್ಷತ್ರಿಯ ಧರ್ಮ. ನಾನು ಆ ಧರ್ಮವನ್ನು ಪರಿಪಾಲನೆ ಮಾಡುತ್ತಿರುವನು. ಧರ್ಮದ ರಹಸ್ಯ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಡುತ್ತಾಯಿ. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ್. ಧರ್ಮದ ಸಲುವಾಗಿ ಮಾನವರು ತಮ್ಮ ಪವಿತ್ರವಾದ ಜನ್ಮವನ್ನೇ ತ್ಯಾಗ ಮಾಡುವರು. ನೀನು ಪಾಂಡವರನ್ನು ನಾನಾ ವಿಧವಾಗಿ ಹಿಂಸಿಸಿರುವೆ. ಮೋಸದಿಂದ ರಾಜ್ಯವನ್ನು ಅಪಹರಿಸಿದೆ. ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯನ್ನು ಅಪಮಾನಗೊಳಿಸಿರುವೆ. ಸ್ತ್ರೀಯರಲ್ಲಿ ಜನಿಸಿ ಸ್ತ್ರೀಯರಲ್ಲಿ ಪಾಲಿತನಾಗಿ ಕೊನೆಗೆ ಸ್ತ್ರೀಯರಿಗೆ ಸಹಜ ಸಿದ್ಧವಾದ ಸನ್ಮಾರ್ಗವನ್ನು ನಿರಾಕರಿಸಿದ ನಿನ್ನಂತಹ ನೀಚನು ಧರ್ಮವನ್ನು ತಿಳಿಯುವುದು ಹೇಗೆ ಸಾಧ್ಯ? ಹಾಗೇನಾದರೂ ತಿಳಿಯುವ ಇಚ್ಛೆ ನಿನಗಿದ್ದರೆ ದುಡುಕಿ ನೀ ಕೆಡಬೇಡ, ಕೆಡುಕಿ ನಾಶಿಸಬೇಡ. ದುಡುಕಿ ನೀ ಕೆಡಬೇಡ, ಕೆಡುಕ ನಾಶಿಸಬೇಡ. ಪಾಂಡವರೋಳು ನೀ ವೇಷವೆಣಿಸಬೇಡ. ಕುಮಾರ, ಪಾಂಡವರೋಳು ನೀ ವೇಷವೆಣಿಸಬೇಡ. ಕುರು ಪಾಂಡವರ ಸೋದರ
ಜಲಧಂಕ ಮಲ್ಲನ ಕುಮಾರ ಈ ಜಲಧಂಕ ಮಲ್ಲನ ಕುಮಾರ ಈ ಜಲಧಂಕ ಮಲ್ಲನ್ನು ಗೆಲ್ಲುವ ವೀರನು ಸೂರನು ಈ ದೊರೆಯೊಳಗೆ ಅವನು ಯಾವನಿರುವನು ಈ ಜಲಧಂಕ ಮಲ್ಲನ ಜಲವನ್ನು ಅಮ್ಮ ಕುಮಾರ ಭಯವೇ ಅಮ್ಮ ಕಂದ ಭಯವೇ ಬಿಡು ಮಾತೆ ಹಾಗೇನಾದ್ರೂ ತಿಳಿಯುವ ಇಚ್ಛೆ ನಿನಗಿದ್ದರೆ ಪಾಂಡವರು ಆ ಪಾಂಡವರು ಮಾಡುದು ಧರ್ಮ ಸಮ್ಮತವಾದರೆ ಅಂತಹ ಧರ್ಮಕ್ಕೆ ಸದಾಧಿಕ ಧಿಕ್ಕಾರವಿರಲಿ. ಅಮ್ಮ ಪತ್ನಿ ಅಪಮಾನ ನೋಡುತ್ತಾ ಎದುರಿಗೆ ಕುಳಿತುಕೊಳ್ಳುವುದು ಮಾನವ ಧರ್ಮವಂತಿರಲಿ. ಕ್ಷತ್ರಿಯ ಧರ್ಮವಂತೂ ಮೊದಲೇ ಅಲ್ಲ. ನನ್ನ ಪತ್ನಿ ಭಾನುಮತಿಗಾಗಲಿ ಅಥವಾ ನನ್ನಂತಪುರದ ಓರ ಚಾಟಿಗಾಗಲಿ ಇಂಥ ಅಪಮಾನವಾಗುತ್ತಿದ್ದರೆ ನಾವೇನು ಮಾಡುತ್ತಿದ್ದೇವಲ್ಲಯ್ಯ? ಏನು ಮಾಡುತ್ತಿದ್ದೆ? ಪಣವನ್ನು ನಿರಾಕರಿಸಿ ಪ್ರತಿಪಕ್ಷಿಯಾಗಿ ಎದುರು ಬಂದಿದ್ದು ಸಹ ಲೆಕ್ಕಿಸದೆ ಅಪಮಾನದ ಪ್ರತಿರೋಧ ತೋರುತ್ತಿದ್ದೆನು. ಆದರೆ ಧರ್ಮದೊಳಿನಾದ ಪಾಂಡವರು ನೋಡಿದ್ದಾದರೂ ಏನು, ಒಬ್ಬ ನಿಸ್ಸಾಯಕನು ಹೇಳಿಯೂ ಒಪ್ಪದಂತ ತಾಟಸ್ಯ ಮನೋಭಾವ. ಅದಕ್ಕೋಸ್ಕರ ಅಮ್ಮ ಆ ಪಾಂಡವರ ಮೇಲೆ ಎಷ್ಟೊಂದು ದ್ವೇಷ. ಅವರು ಭರತ ವಂಶದ ಕಳಂಕ ಸ್ವರೂಪರು. ಅವರನ್ನು ಸಂಪೂರ್ಣವಾಗಿ ನಿರ್ಮೂಲ ಮಾಡಿ ಸಂತನು ದುಷ್ಯಂತಾದಿ ನಮ್ಮ ಪೂರ್ವಜನ ಪುಣ್ಯ ಸುದಿನ ದುಷ್ಕೀರ್ತಿ ಕಾರಣದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ನಾನರ ಸಲುವಾಗಿ ದೀಕ್ಷಾಬದ್ಧನಾಗಿರುವನು. ನನಗೆ ಅನುಜ್ಞೆಯನ್ನು ಕೊಡುತ್ತಾಯಿ. ನಿನ್ನ ಜ್ಞಾತಿ ಹಿಂಸೆಗೆ ನನ್ನ ಆಶೀರ್ವಾದಗಳು ಅಷ್ಟೊಂದು ಅಗತ್ಯವೇ? ನನ್ನ ಆಶೀರ್ವಾದವನ್ನು ಹೊಂದಲು ನೀನು ಅರ್ಹನಲ್ಲ. ಹೊರಟು ಹೋಗು ಇಲ್ಲಿಂದ. ಅಮ್ಮ ಮಾತ್ರವಾಗಿ ತಿರಸ್ಕರಿಸಿದ ಮಹಾಪಾಪವು ನನ್ನ ಬಾಲ್ಯ ಕಟ್ಟಿದ ಬುದ್ಧಿಯಾದರೂ ಸರಿಯೇ ಆ ನನ್ನ ಶತ್ರು ಪಾಂಡವರನ್ನು ಯುದ್ಧಕ್ಕೆ ಆಹ್ವಾನಿಸಿರುತ್ತೇನೆ. ನೀನು ಆಹ್ವಾನಿಸುತ್ತಿರುವುದು ನಿನ್ನ ಶತ್ರುಗಳನ್ನೆಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ ಹಸ್ತಿನಾವತಿಯ ರಕ್ತ ಸಿಂಹಾಸನ ರಕ್ತದ ಮಡುವಿನಲ್ಲಿ ಮುಳುಗಬೇಕಾಗುವುದು. ಹಸ್ತಿನಾವತಿಯ ಬದಿಯಲ್ಲಿ ಹರಿಯುತ್ತಿರುವ ಕೆನ್ನೀರ ಕಾಲುವ ರಕ್ತದ ಹೊಳೆಯಾಗಿ ಹರಿಯಲಿ. ಭಾರತ ಸ್ತ್ರೀಯರೆಲ್ಲ ತಮ್ಮ ತಮ್ಮ ಪವಿತ್ರವಾದ ಮಾಂಗಲ್ಯಗಳನ್ನು ಕೈಯಲ್ಲಿ ಹಿಡಿದು ನಿಲ್ಲಬೇಕಾಗುವುದು. ದುರ್ಯೋಧನ, ನೀನೇನು ಮಾನವನೋ ಅಥವಾ ದಾನವನೋ? ಅಮ್ಮ ನಾನು ಮಾನವನ ತಾಯಿ, ಮಾನವನಲ್ಲ. ಮಾನವ ರೂಪದ ದುರ್ಧಾರವ, ಮಾನವ ರೂಪದ ಮಹಾದುರ್ಧಾರವ. ನನ್ನ ಪುತ್ರರಲ್ಲಿ ದುರ್ಯೋಧನನ್ನು ಎಷ್ಟು ಪ್ರೀತಿ ಆದರಗಳಿಂದ ಸಾಕಿ ಸಲಹಿದನಾದರೂ ಎಷ್ಟು ವಿಧವಾಗಿ ಹೇಳಿದ ಮಾತನ್ನೇ ಕೇಳುತ್ತಿಲ್ಲ. ಆಗಲಿ ದೈವ ವಿಲಾಸವಿದ್ದಂತಾಗಲಿ. ತಾಯಿಯಾಗಿ ಆಶೀರ್ವಾದ ಮಾಡುವುದು ನನ್ನ ಕರ್ತವ್ಯ. ಸುಯೋಧನ, ಬಾ ಕಂದ, ಬಾ ಮಗನೇ. ಅಮ್ಮ ಕರೆದೆಯೇ ತಾಯಿ? ಹೌದು, ಬಾ ಕಂದ. ನನ್ನ ಸಮೀಪದಲ್ಲಿ ಮಂಡಿಯೂರು ಕುಳಿತುಕೋ, ಆಶೀರ್ವಾದ ಮಾಡಿ ಕಳಿಸು. ದಯಾಮಯಿ, ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಒಂದು ಹುಲ್ಲು ಕಡ್ಡಿಯು ಸಹಿತ ವಜ್ರ ಇದಕ್ಕಿಂತ ಕಠಿಣವಾಗಲಿ. ಹೋಗಿ ಬಾ ಕುಮಾರ. ಯತೋ ಧರ್ಮಸ್ತತೋ ಜಯಃ, ಯತೋ ಧರ್ಮಸ್ತತೋ ಜಯಃ, ಯತೋ ಧರ್ಮಸ್ತತೋ ಜಯಃ. ಹೋಗಿ ಬಾ ಕುಮಾರ. ಯತೋ ಧರ್ಮಸ್ತತೋ ಜಯಃ. ಯಾರಲ್ಲಿ ಧರ್ಮವಿರುವುದು ಅವರಿಗೆ ಜಯವಾಗಲಿ. ಯಥೋ ಧರ್ಮಸ್ತಥೋ ಜಯಃ, ಯಥೋ ಧರ್ಮಸ್ತಥೋ ಜಯಃ. ಹೌದು, ಧರ್ಮಕ್ಕೆ ಜಯವಾಗಲೇಬೇಕು. ನಾನು ಕಾಲಿಸಿದ ಧರ್ಮಕ್ಕನುಗುಣವಾಗಿ ರಣಕಂಕದಲ್ಲಿ ಸದಂಕಮಲ್ಲ, ಈ ಕೌರವೇಶ್ವರನಿಗೆ ಜಯವಾಗಲೇಬೇಕು. ಇನ್ನು ಸಾವಕಾಶ ಬೇಕೆ? ಮುಳಗಲಿ ರಣಕಾಲಗಳು ದಿಕ್ಕೊಂಡು ಕಿವು ಆಗುವಂತೆ ಕರೆಯಲಿ ರಣಧೇರಿಗಳು. ಹೋರಾಡಲಿ ನಮ್ಮ ಸರ್ಪಾಂಚನ. ಇಂದ್ರ ಮಂಗಳ ಮುಂಬೆಳಕೆ ನಾನು ಪಾಂಡವರ ಮಂಗಳಕ್ಕೆ ನಾಂದಿ.
ಧಿಕ್ಕರಿಸಿದ ಛೇದಿಕೆ ವೈರಿಯ ಧಿಕ್ಕರಿಸಿದ ಛೇದಿಕೆ ಆತ್ಮ ದುರುಳರ ಕೈ ಹಿಡಿದರೆ ಬರಿ ಧಿಕ್ಕರಿಸಿದ ಛೇದಿಕೆ ವೈರಿಯ ಅಲಮನಿಂದ ಅರ್ಧ ಒಂದು ದೇಶ ಮೊದಲುಗ ಅಲಮನಿಂದ ಸುರಮಕ್ಕಳಿಂದ ಅರ್ಧ ಒಂದು ದೇಶ ಮೊದಲುಗ ದೂರದಲ್ಲಿ ನೂರು ನರಸಿನ ಕೈ ಹಿಡಿದರೆ ಬರಿ ದೂರದಲ್ಲಿ ನೂರು ನರಸಿನ ಕೈ ಹಿಡಿದರೆ ಬರಿ ಧಿಕ್ಕರಿಸಿದ ಛೇದಿಕೆ ವೈರಿಯ ದುರಾತ್ಮ ದುರುಳರ ಕೈ ಹಿಡಿದರೆ ಬರಿ ಧಿಕ್ಕರಿಸಿದ ಛೇದಿಕೆ ವೈರಿಯ ಅದು ಕೆಂದಾವರೆ ಸುಮಕಿರಣ ಕೆದಿರಿ ನವ ಶೃಂಗಾರತಿಯ ಮುಖರಳಿ ಮಧುರ ಪ್ರೇಮೋಲ್ಲಾಸ ತೆರೆದು ನಿಂತಿರುವರು ಈ ನನ್ನ ಪ್ರಿಯ ರಾಣಿಯರು. ಉತ್ತರ ಶಶಿರೇಖಾ ಇವರುಗಳ ಕೈ ಹಿಡಿದ ಧನ್ಯ ಧನ್ಯ. ಮಂಗಳವಾಗಲಿ. ಶಶಿರೇಖಾ ರಾಣಿ ರಾಣಿ ಸರಸಂಗೀತದವಾಣಿ ಮನ ತಣಿಸೆ ಚಿನ್ಮಯ ಗುಣವೇಣಿ ರಾಣಿ
ಲಭಿಸಿತು ಸ್ವಾಮಿ. ಸುಂದರಿ, ನಿನ್ನ ದೇವರ ದರ್ಶನ ಏನೋ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನೇನು ಸಿದ್ಧಪಡಿಸಿರುವಿರಿ? ಪ್ರಿಯತಮ, ನಾವು ನಮ್ಮ ಸರ್ವಸ್ವವನ್ನು ಅರ್ಪಿಸಿರುವೆವು. ಇನ್ನು ನಮ್ಮದಾಗೇನುಳಿದಿದೆ? ನಾನು ಕೇಳಿದ್ದು ನಿಮ್ಮಿಬ್ಬರ ಹೃದಯದ ಪ್ರೇಮ. ಅಬ್ಬಬ್ಬಾ, ಅದು ಮೊದಲಿನಿಂದಲೂ ನಿಮ್ಮದೇ ಅಲ್ಲವೇ? ಪುನಃ ಕೊಡುವ ಅಗತ್ಯವಿದೆ ಸ್ವಾಮಿ. ಉತ್ತರ? ಪ್ರಿಯತಮ, ಸುರೇಖ, ಸ್ವಾಮಿ. ಸೌಂದರ್ಯ ನುಡಿಯಂದ ಚಾತುರ್ಯ ನಡೆಯಂದ ಗಾಂಭೀರ್ಯ. ಸೌಂದರ್ಯ ನುಡಿಯಂದ ಚಾತುರ್ಯ ನಡೆಯಂದ ಗಾಂಭೀರ್ಯ. ಸೌಂದರ್ಯ la 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 la. ಬಾಳಿನ ಬೆಳಗಾದೆ ಬೆಳಗಿದೆ ಬಾಳಿನ ಸತಿಯಾಗಿ ಬೆಳಗಿದೆ ಬಾಳಿನ ಸತಿಯಾಗಿ ಎಂತ ಸೌಂದರ್ಯ ನುಡಿಯಂತ ಚಾತುರ್ಯ ನಡೆಯಂತ ಗೌರವ್ಯ ಸೌಂದರ್ಯ. ನಾನು ಅದನ್ನು ಬಲ್ಲೆನು. ಪ್ರತಿದಿನವೂ ಪ್ರತಿಕ್ಷಣವೂ ನಿಮ್ಮ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಆಸೆ. ಉತ್ತರ
ಉತ್ತರ ಪ್ರಿಯತಮ. ಇತ್ತ ನೋಡು, ವಸಂತದ ಬಳ್ಳಿಯು ದಿನ ದಿನ ಹೊಸ ಹೊಸ ಹೂಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸು. ಶಶಿರೇಖಾ, ಸ್ವಾಮಿ. ಪಕ್ಷಿಗಳು ದಿನ ದಿನ ಹೊಸ ಹೊಸ ಗಾನದಿಂದ ಪ್ರಕೃತಿಯನ್ನು ನಲಿಸು. ಅದು ಅಲ್ಲದೆ ಸರ್ವ ಸಾಕ್ಷಿಯಾದ ಸೂರ್ಯದೇವನು ದಿನ ದಿನ ಹೊಸ ಹೊಸ ಕಾಂತಿಯಿಂದ ಜಗತ್ತನ್ನು ಬೆಳಗುತ್ತಿರುವನು. ಪ್ರೇಮದ ವಿಚಾರವು ಹಾಗೆ ಅಲ್ಲವೇ ಪ್ರೇಯಸಿ? ಹೇಗೆ ಪ್ರಿಯ? ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ. ಈ ವಿರಹ ಮತ್ತು ಸಮ್ಮಿಲನ, ಈ ಉಭಯ ಭಾವ ಆಕರ್ಷಣ ವಿಕರ್ಷಣಗಳೇ ಪ್ರೇಮದ ಜೀವ. ಹೃದಯೇಶ್ವರಿ, ಪ್ರಾಣೇಶ್ವರ, ನಿನ್ನೆ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ದದ್ಗರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾಗಿರು ಈ ಆನಂದ ಸುಪ್ರಭಾತದಲ್ಲಿ ಕುಳಿತು ಪುನಃ ನಿಮ್ಮ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಆಸೆ. ಉತ್ತರ ದೇವರ ಪೂಜೆಯನ್ನು ಬಯಸಿದಾಗ ಭಕ್ತಳಾದ ನಾನು ನಿರಾಕರಿಸುವುದೇನು? ಪ್ರಿಯತಮ, ಪ್ರೇತಮೆ, ಪ್ರೇಮದ ವಿಚಾರದಲ್ಲಿ ಮಹಾ ಪಂಡಿತರಂತೆ, ನಿಜವೇನು? ಹೌದು. ಹೀಗೆ ಬನ್ನಿ, ಈ ಪೀಠವನ್ನು ಕುಳಿತುಕೊಳ್ಳಿ. ಇಲ್ಲಿ ನೋಡಿ, ನಾವೇ ಆಯ್ದು ಕಟ್ಟಿದ ಈ ಪುಷ್ಪಮಾಲೆಯನ್ನು ಧರಿಸಿ ಭಕ್ತರಲ್ಲಿ ಪ್ರಸನ್ನರಾಗಿ ಪ್ರಿಯ. ಬೇಡ ಮನವಿದ್ದ ಭಾವ, ನಲ್ಲ ನಿನಗಾಗಿ ಕಾದಿಹ ಜೀವ. ನಮ್ಮಲ್ಲಿ ಬೇಸರವೇನು? ನಿಜವಾಗಿಯೂ ಓ ನಲ್ಲನೆ ಸವಿ ಮಾತು
ಪ್ರಿಯತಮ. ದೇವರು ಪ್ರಸನ್ನನಾಗಿ ನನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರೋನು. ಬನ್ನಿ ಕುಳಿತುಕೊಳ್ಳಿ. ಪ್ರಿಯತಮ. ಬರುವುದಿಲ್ಲವೇ? ಬರುವುದಿಲ್ಲ ಪ್ರಿಯ. ಪ್ರೇಮದಲ್ಲಿ ಕರೆಯುವೆ, ಬರುವುದಿಲ್ಲವೇ? ಬರುವುದಿಲ್ಲ. ಪ್ರೇಮದಿ ಕರೆಯುವೆ ಒಲವನ್ನು ತೋರು ಬಾರೆ ಪ್ರೇಯಸಿ, ಮನವನ್ನು ತಣಿಸುವ ಸುಂದರಿ ನೀನು ಬಾರೆ ರೂಪದೇ. ಪ್ರೇಮದಿ ಕರೆಯುವೆ ಒಲವನ್ನು ತೋರು ಬಾರೆ ಪ್ರೇಯಸಿ, ಮನವನ್ನು ತಣಿಸುವ ಸುಂದರಿ ನೀನು ಬಾರೆ ರೂಪದೇ. ದೂರ ದೂರ ಇನ್ನೇಕೆ ಬಳಿಗೆ ಬಾರೆ ನನ್ನಾಗೆ. ದೂರ ದೂರ ಇನ್ನೇಕೆ ಬಳಿಗೆ ಬಾರೆ ನನ್ನಾಗೆ. ಬಾರೆ ಓ ಗೆಳತಿ ನನ್ನ ಸಂಗಾತಿ, ಪ್ರೇಮದಿ ಕರೆಯುವೆ ಒಲವನ್ನು ತೋರು ಬಾರೆ ಪ್ರೇಯಸಿ, ಮನವನ್ನು ತಣಿಸುವ ಸುಂದರಿ ನೀನು ಬಾರೆ ರೂಪದೇ. ಅವ ತೋಟದೆ ನಾನಿನ್ನ ಆಹಾ. ಭಾವಿಸುವೆನೋ ಚಿನ್ನ. ಯಾ? ಪ್ರಿಯ. ಭಾವ ತೋಟದೆ ನಾನಿನ್ನ ಭಾವಿಸುವೆನೋ ಚಿನ್ನ. ಆಡಿ ಕುಣಿಯುವೆ ಬಾ, ಸೇರಿ ನಲಿಯುವೆ ಬಾ. ಆಡಿ ಕುಣಿಯುವೆ ಬಾ, ಸೇರಿ ನಲಿಯುವೆ ಬಾ. ಪ್ರೇಮದಿ ಕರೆಯುವೆ ಒಲವನ್ನು ತೋರು ಬಾರೆ ಪ್ರೇಯಸಿ, ಮನವನ್ನು ತಣಿಸುವ ಸುಂದರಿ ನೀನು ಬಾರೆ ರೂಪದಿ, ಬಾರೆ ಪ್ರೇಯಸಿ, ಬಾರೆ ರೂಪದಿ. ಪ್ರೇಯಸಿ, ಈ ದಿನ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ಆದರೆ ನಿಮ್ಮ ಪ್ರೇಮದ ಆರೋಹಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಉತ್ತರ ಏನು ಮಾಡಲಿ? ಈ 4 ದಿನದಿಂದಲೂ ಯುದ್ಧದಲ್ಲಿ ನಿರತರಾಗಿದ್ರಿ. ಈ ಒಂದು ದಿನವಾದರೂ ನಮ್ಮಿರುವರೊಡನೆ ಸಂತೋಷದಿಂದ ಕಾಲವನ್ನು ಕಳೆಯಬಾರದೆ? ದ್ರೋಣನ ಚಕ್ರವ್ಯೂಹ ಭೇದಿಸಲು ಇದಿಷ್ಟ ರಾಜೇಂದ್ರನ ಅನುಮತಿಯನ್ನು ಪಡೆದು ನಾನು ಯುದ್ಧಕ್ಕೆ ಹೊರಟಿರುವೆನು. ನನ್ನನ್ನು ತಡೆಯಬೇಡ ಪ್ರೇಯಸಿ. ಪ್ರಿಯತಮ. ನಗುಮುಖದಿಂದ ನನ್ನನ್ನು ಕಳಿಸಿಕೊಡಿ. ಯುದ್ಧಕ್ಕೆ ಹೋಗುವಾಗ ನಮ್ಮನ್ನು ಸಹ ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಹಿಂದೆ ನಿಮ್ಮ ತಂದೆ ಲಗ್ನ ಕಾಲದಲ್ಲಿ ಅತ್ತೆಯವರು ಕೂಡ ಸಹಾಯ ಮಾಡಿದರಂತೆ. ಅದರಂತೆ ನಾವಿಬ್ಬರು ನಿಮಗೆ ಸಹಾಯಕರಾಗುವೆವು ಪ್ರಿಯ. ಅತಿ ಮಧುರ ಅನುರಾಗ
ಅತಿ ಮಧುರ ಅನುರಾಗ ಜೀವನ ಸಂಧ್ಯಾರಾಗ ಅತಿ ಮಧುರ. ತಾಯಿಯ ಉಪವಿಲ್ಲದೆ ಹಸ್ತಧಾರಣ ಮಾಡಬೇಕಾಯಿತು. ಹಿದ್ದರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ ಉತ್ತರ. ಓಹೋ, ಯುದ್ಧಕ್ಕಾಗಿ ಹೊಸ ಬಿಲ್ಲುಬಾಣವನ್ನು ತಂದಂತಿದೆ. ಇದನ್ನೊಂದು ಸಾರಿ ಎದೆಯೇರಿಸಬಹುದೇ? ಓಹೋ, ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಲ್ಲ. ಅನಂಗರಾಜ ಲಕ್ಷ್ಮಿ, ನಿನ್ನ ಸೆಕಿರು ಕಿರಿದು ತಂದ ಹೂಗಳನ್ನು ಎದೆಗೇರಿಸು. ರೂಪುಗೊಂಡ ರತಿ, ಚಂಚಲ ಕಟಕ್ಷ ಬಾಣಗಳನ್ನು ಓಡು. ಮನ್ಮನೋ ಶಾಯಿನಿ, ಈ ಹೃದಯ ಮಧ್ಯದಲ್ಲಿ ನನಗೆ ಆಶ್ರಯನ ಕೊಡು. ಒಂದೇ ವಿಷಯದಲ್ಲಿ ಅದೆಷ್ಟು ಪ್ರೇಮದ ಮಾತುಗಳು. ಅಡಿ ಮಾಡುವವೇನೆ ನಿನ್ನೆ ಕರಗಳು. ಆತಗೆ ನಿನಯ ಮನವು ಮೋಹಿಸೆಯ ಆತಗೆ ನಿನಯ ಮನವು ಮೋಹಿಸೆಯ ಅಡಿ ಮಾಡುವವೇನೆ ನಿನ್ನೆ ಕರಗಳು. ನಾಟಕಲಾದರೆ ನಾಯಕಿಯೇ ಆವೇಶದಳು ನೀನಿರು ಸರಿಯೇ.
ನಾಟ್ಯ ಕಲಾದರೆ ನಾಯಕಿಯೇ ಆವಾವೇಶದಳು ನೀನಿರು ಸರಿಯೇ ಆವಾವೇಶದಳು ನೀನಿರು ಸರಿಯೇ ಆವಾವೇಶದಳು ನೀನಿರು ಸರಿಯೇ ಗಗನದಿಂದ ದರಗಿಳಿದ ಚಂದ್ರ ನರಸಿದಾನೆ ಗಗನದಿಂದ ದರಗಿಳಿದ ಚಂದ್ರ ನರಸಿದಾನೆ ಬಾರೆ ರೇಯಸಿ ಸನಿಹ ಬಾರೆ ರೂಪಸಿ ಸತಿಪತಿಯರ ವಿರಹ ಬಹುಪಾಪ ಎಂಬುದ ಮರೆತರೆ ಪಡುವೆನು ತಾಪ. ಸತಿಪತಿಯರ ವಿರಹ ಬಹುಪಾಪ ಎಂಬುದ ಮರೆತರೆ ಪಡುವೆನು ತಾಪ. ಬಿಡೆನ್ನ ಹೋದರೆ ಕಾದಿರು ಕೋಪ. ಇದು ಉಪವಾಸದ ಸಮಯ ಎಲ್ಲ ಉತ್ತರ ಆಹಾ, ಘೋರ ಯುದ್ಧವು ಬಂದು ಒದಗಿರುವುದು ಅಬ್ಬಬ್ಬಾ. ಈಗಲೂ ನೀವು ನಗುತ್ತಿರುವಿರಿ ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುತ್ತಿರುವುದು ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಿಯೇ ಬೇರೆ ಹಾಸ್ಯಪ್ರಿಯೆ ಈ ಗಾನಮಯಾದ ಉತ್ತರೆ ನಿಲ್ಲಿಸಿದ ಕಲಾವಿದನ ವಿಧಾತನೇ ಬೇರೆ ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚ ಉತ್ತರ ಹಾಗಲ್ಲ ಪ್ರಿಯ, ನಿಜವನ್ನು ನಾವು ಹೇಳುವೆವು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆಗೂ ಗಾನಮಯಿ ಹಾಸ್ಯಪ್ರಿಯಾದ ಒಬ್ಬ ಉತ್ತರೆಯನ್ನು ನೋಡಿರುವಿರಿ. ಇನ್ನು ಮುಂದೆ ವೀರಾಂಗ್ನಿಯಾದ ವೀರಸತಿಯಾದ ಮತ್ತೊಬ್ಬ ಶಶಿರೇಖೆಯನ್ನು ನೋಡಿರುತ್ತೀಯ. ಹೋಗು ತರಣವೀರ, ಯುದ್ಧವು ಕ್ಷತ್ರಿಯ ಧರ್ಮ. ಆ ಧರ್ಮವನ್ನು ನೀನು ಪಾಲನೆ ಮಾಡು. ಉತ್ತರ ಶಶಿರೇಖ. ಪ್ರಿಯಾ, ದಾಸಲಿನ ಬಯಸಲಿದೆ ಓ ಸುಂದರಿ ಆಹಾ, ಆಹಾ, ದಾಸಲಿನ ಬಯಸಲಿದೆ ಓ ಸುಂದರಿ ಸಮಯ ಸಂಗೀತದಿ ಸಮಯ ಸಂಗೀತದಿ ಮನದಾನಂದವ ನೀಡುವ ದಾಸಲಿನ ಬಯಸಲಿದೆ ಓ ಸುಂದರಿ ವಯಸ್ಸಿರಲಿಲ್ಲ ಪ್ರೇಮಾಮೃತವ ನೀಡಲೇ ಏಕೆ ಓಡುವೆಲಿ ವಯಸ್ಸಿರಲಿಲ್ಲ ಪ್ರೇಮಾಮೃತವ ನೀಡಲೇ ಏಕೆ ಓಡುವೆಲಿ ನನ್ನಲಿಲ್ಲ ಪ್ರೇಮದ ಕಾವ್ಯ ಪ್ರಿಯತಮ, ಅಲ್ಲಲಿಲ್ಲ ಪ್ರೇಮದ ಕಾವ್ಯ ಸ್ಥಿರವಾಗಿರಲಿ ಧರೆಯೊಳಗೆ ಸ್ಥಿರವಾಗಿರಲಿ
ಹಾಲದೇನು ನಿಂದದೆ ಮನದಾಸೆಯಿಂದ ಬಯಸುತ್ತಿದೆ ಮನದಾಸೆಯಿಂದ ಬಯಸುತ್ತಿದೆ ಸಮಯ ಸಂಗೀತದೇ ಸಮಯ ಸಂಗೀತದೇ ನನಗಾನಂದವ ನೀಡುವ ಮನದಾಸೆಯಿಂದ ಬಯಸುತ್ತಿದೆ ಬಯಸಿದೆ ನಿನ್ನ ತೋಡಾಚರೆಯ ಓಡುವೆ ದೂರ ಬಯಸಿದೆ ನಿನ್ನ ತೋಡಾಚರೆಯ ನೀಡದೆ ಓಡುವೆ ದೂರ ನನ್ನ ನಿನ್ನ ಪ್ರೇಮದ ಕಾವ್ಯ ನನ್ನ ನಿನ್ನ ಪ್ರೇಮದ ಕಾವ್ಯ ಸ್ಥಿರವಾಗಿರಲಿ ಧರೆಯೊಳಗೆ ಸ್ಥಿರವಾಗಿರಲಿ ಧರೆಯೊಳಗೆ ತನುಮನ ವಿಲನದ ತನುಮನ ಜೈನ ಹಾಡು ಕೇಳಿದಂತೆ ಮನದಾಸೆಯಿಂದ ಮನದಾಸೆಯಿಂದ ಬಯಸುತ್ತಿದೆ ಸುಂದರ ರಸಮಯ ಸಂಗೀತದಿ ರಸಮಯ ಸಂಗೀತದಿ ಮನಕಾನಂದವ ನೀಡುವ ಪ್ರಿಯ ಪ್ರೇಯಸಿ, ನನ್ನನ್ನು ಸಂತೋಷ ಚಿತ್ತಳಾಗಿ ಕಳಿಸಿಕೊಡಬಲ್ಲೆಯ ನನಗೋಸ್ಕರ ಸ್ವಲ್ಪ ದುಃಖಿಸಿದಲ್ಲವೇ? ದುಃಖಿಸುವುದಿಲ್ಲ ಸ್ವಾಮಿ. ಪ್ರಚನ್ನ ದಾನದಂತೆ ಮನಸ್ಸಿನಲ್ಲಿ ದುಃಖವನ್ನು ಮುಚ್ಚಿಟ್ಟುಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಳ್ಳಾರದ ಪತ್ನಿಯು ವೀರಾಂಗಣೆ ಎನಿಸಿಕೊಳ್ಳಬಲ್ಲಳೆ. ನಿನ್ನ ಕರ್ತವ್ಯದಲ್ಲಿ ನೀನು ಸ್ಥಿರನಾಗು. ಉತ್ತರೆ ಶಶಿರೇಖೆಯರು ತಮ್ಮ ಭಾಗದ ಕರ್ತವ್ಯವನ್ನು ಸಾಹಸವದನೆಯಾಗಿ ನಿರ್ವಹಿಸುವರು. ನಾನು ನೋಡುತ್ತಿರುವುದು ಏನನ್ನು ಈಶ್ವರ? ಸ್ವರ್ಣದ ಪುತ್ತಳಿಕೆಯಲ್ಲಿ ಶರೀರದ ಮಾರ್ಧವ, ಇಹ ಸಂಪಿಗೆಯಲ್ಲಿ ಮಲ್ಲಿಗೆಯ ಮಾಧುರ್ಯ, ಇಹ ಸಂಸಾರದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ ಧನ್ಯ. ಆರ್ಯವರ್ತದಲ್ಲಿ ನೀವಿಬ್ಬರು ನಾರಿರರ್ಥರು. ನೀವು ಕ್ಷತ್ರಿಯತ್ನ, ಯುದ್ಧವು ನಿಮ್ಮ ಗೌರವ ಕೀರ್ತಿ ಸಂಪತ್ತಲ್ಲವೇ? ಹಾಗಾದರೆ ಈ ಕುರುಕ್ಷೇತ್ರ ಮಹಾಭಾರತ ಯುದ್ಧದಲ್ಲಿ ಹಾಗಾದರೆ ನಿಮಗೆ ಯಾವ ಗೌರವಿಲ್ಲ ಉತ್ತರ? ಇರುವುದು ಸ್ವಾಮಿ. ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು ವೀರ ಪತ್ನಿಯರು ತಮ್ಮ ಹೃದಯ ದುಃಖಾವೇಗವನ್ನು ಇಟ್ಟುಕೊಂಡು ಕಣ್ಣೀರನ್ನು ಭೂಮಿಗೆ ಹರಿಸದೆ ಸಾಹಸಮುಖಿಯರಾಗಿ ಬೀಳ್ಕೊಂಡಿರುವರು, ಅವರಿಗೆ ಯಾವ ಗೌರವಿಲ್ಲ ಉತ್ತರ? ಇರುವುದು ಸ್ವಾಮಿ. ರಣಾಂಗಣದಲ್ಲಿ ಕಾದಾಡುವಾಗ ಸ್ವಾಮಿ ಮರಿದಾಗ ಆತನ ಗೌರವದಿಂದ ದರ್ಪಿತಳಾಗದ ಮಡದಿ ಯಾರು? ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸವನ್ನು ನೀನು ಕೇಳಿ ಆನಂದ ಬಾಷ್ಪಗಳನ್ನು ಸುರಿಸದ ಮಾತೆ ಯಾರು? ಪುರುಷನ ಗೌರವವೇ ನಾರಿಯ ಗೌರವ, ಅದೇ ಅವಳ ಜೀವನ ಸರ್ವಸ್ವ. ಹಾಗಾದರೆ ಈ ಕುರುಕ್ಷೇತ್ರ ಮಹಾಭಾರತ ಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣೇಶ್ವರ. ಪ್ರಾಣ ತ್ಯಾಗ ಮಾಡಿದರೆ ನನಗೋಸ್ಕರ ಅಳುವುದಿಲ್ಲವೆಂದು ಹೇಳು ಪ್ರೇಯಸಿ. ಅಳುವುದಿಲ್ಲ ಪ್ರಿಯ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದು ತೊಟ್ಟು ಕಂಬನಿ ಭೂಮಿಗೆ ಬಿದ್ದರು ನಾವೇ ನಮ್ಮ ಕೈಯಾರ ಈ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಅರ್ಪಿಸುವೆ. ಉತ್ತರೆ ಶಶಿರೇಖೆಯು ವೀರ ಸತಿ, ಪತಿ ಆಜ್ಞೆ ವೇಳೆಗೆ ದೇವರ ಆಜ್ಞೆಯಂತೆ. ಪ್ರಿಯತಮೇ ಪ್ರಿಯತಮೇ ಪ್ರಿಯತಮೇ
ಯುದ್ಧಕ್ಕೆ ರಥವು ಸಿದ್ಧವಾಗಿರುವುದು. ಇನ್ನು ಆಜ್ಞೆಯನ್ನು ಕೊಡುತ್ತೇವೆ. ನೀವು ಹಾಕಿದ ಈ ಪ್ರೇಮದ ವಿಜಯಮಾಲೆಯಿಂದ ಭೂಷಿತನಾಗಿ ರಣರಂಗದಲ್ಲಿ ಬೆಳಗುನು. ನನಗಿನ್ನು ಅಪಜಯವಿಲ್ಲ. ತಾಯಿ, ಪ್ರಿಯತಮ, ನಾವಿನ್ನು ನಮ್ಮ ಅಂತಃಪುರಕ್ಕೆ ಹೋಗೋಣವೇನು? ನಡೆಯ ಹೋಗೋಣ. ಸಂಗರು ಪ್ರಿಯತಮ, ಉತ್ತರ ಕುಶಲಕ. ಪ್ರಿಯಾ, ಪಾತ್ರಧಾರಿಗಳು ಮೋಹನ ಒಬ್ಬಟ್ಟು ಬರಬೇಕು ಸ್ಟೇಜಿಗೆ. ಲೋಕಜನ ಲೋಕಜನ ಬರ್ರಿ. ಹಲೋ, ಬರ್ರಿ, ಅವ್ರು ಹೋಗ್ತಾರೆ ಮನೆಗೆ. ಹಲೋ, ಜಯ ಮಂಗಳದಾಯಕ ಹರಿಯೇ, ಜಯ ಪಾವನದಾರಿ ಮುರಾರಿ. ಜಯ ಮಂಗಳದಾಯಕ ಹರಿಯೇ, ಜಯ ಪಾವನಧಾರಿ ಮುರಾರಿ. ಜಯ ಮಂಗಳದಾಯಕ ಹರಿಯೇ, ಮಂಗಳವರ ಶುಭ ಶ್ರೀಲೋಲ ಜಯ. ಮಂಗಳವರ ಶುಭ ಶ್ರೀಲೋಲ ಜಯ 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 ಜಯ.
ಜಯ 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 ಮಂಗಳದಾಯಕ ಹರಿಯೇ ಜಯ ಪಾವನಧಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ श्री श्री आंजनेय स्वामी कृपा पोस्ट नाटक मंडली की श्री श्री आंजनेय स्वामी कृपा पोस्ट नाटक मंडली की श्री श्री आंजनेय स्वामी कृपा पोस्ट नाटक मंडली की श्री श्री सोमेश्वर स्वामी की श्री श्री सोमेश्वर स्वामी की श्री श्री सोमेश्वर स्वामी की चामुंडेश्वरी माता की चामुंडेश्वरी माता की श्री कृष्ण परमात्मा की श्री कृष्ण परमात्मा की श्री कृष्ण परमात्मा की भोलो भारत माता की भोलो भारत माता की भोलो भारत माता की ಹಾಗೆ ಈ ಭಾಗದ ಪ್ರಮುಖ ಕಾರ್ಯಕ್ರಮಗಳಲ್ಲಿ ಈ ದೇವಸ್ಥಾನದ ಮುಂಭಾಗದಲ್ಲಿ ಯಾವುದೋ ಒಂದು ಪೌರಾಣಿಕ ನಾಟಕ ಆಯೋಜನೆ ಮಾಡಿದ್ರೆ ನಮ್ಮ ಅನೇಕ ಈ ಭಾಗದಲ್ಲಿ ಸೀನಿಯರ್ ಆರ್ಟಿಸ್ಟ್ಗಳು ಅಂದ್ರೆ ಹಿರಿಯ ಕಲಾವಿದರು ಅನೇಕ ಸುಮಾರು ಒಂದು 60-70 ವರ್ಷಗಳ ಇತಿಹಾಸವನ್ನು ಹರ್ತವರು ಹಾವಣ್ಣವರು ಈ ಭಾಗದಲ್ಲಿ ಈ ಒಂದು ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಹಾಗೆ ರಾಮಣ್ಣ ಹಿರಿಯ ಮುಖಂಡರು ಬಂಡೆ ನೆಲ್ಸನ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶಂಕರಪ್ಪ ಹಿರಿಯ ಕಲಾವಿದರು ಬಂಡೆ ನೆಲ್ಸಂದ್ರ ಅವರು ಸಹ ವೇದಿಕೆ ಮೇಲೆ ಬರಬೇಕು. ಅಮರ್ನಾಥ್ ಬಂಡೆ ನೆಲ್ಸಂದ್ರ ಅವರು ಸಹ ವೇದಿಕೆ ಮೇಲೆ ಬರಬೇಕು. ಹಾಗೂ ನಮ್ಮ ತಬಲಾ ರಂಧದಲ್ಲಿ ಹಾಗೂ ಕೀಬೋರ್ಡ್ ವಾದಕರು ರಿದಮ್ ಪ್ಯಾಡ್ ಹಾಗೂ ನಮ್ಮ ಎಲ್ಲ ಒಂದು ವಾದನಗಳ ಸಿಬ್ಬಂದಿ ಒಂದು ವೇದಿಕೆಗೆ ಸಹಭಾಗಿಗಳಾಗಬೇಕಾಗಿ ತಮ್ಮಲ್ಲಿ ಮನವಿ. ಹಾಗೆ ರಘು ಬಂಡೆ ನೆಲ್ಸಂದ್ರ ವೇದಿಕೆ ಮೇಲೆ ಬರಬೇಕು. ರಮೇಶ್ ಬಂಡೆ ನೆಲ್ಸಂದ್ರ ಒಬ್ಬೊಬ್ಬರಿಗೆ ವೇದಿಕೆ ಮೇಲೆ ಬರಬೇಕು. ಪ್ರತಿಯೊಬ್ಬರು ಬರ್ತಿದ್ದಾರೆ, ಜೋರಾಗಿ ಚಪ್ಪಾಳೆ ಕೊಡಿ. ಕಳೆದ 1 ವರ್ಷಗಳಿಂದ ಸತತವಾಗಿ ನಾಟಕ ಸಂಗೀತ ಸಾಮಾನ್ಯವಾಗಿ ಯಾರಿಗೂ ಬರಲ್ಲ. ಸರಸ್ವತಿ ಸಂಗೀತ ಸಂಸ್ಕಾರದ ಒಲವು ಎಲ್ಲರಲ್ಲೂ ಬೆಳೆಯಲ್ಲ. ಯಾರಲ್ಲಿ ಸರಸ್ವತಿ ಇರುತ್ತೆ ಅವರಲ್ಲಿ ಸಂಗೀತ ಇರುತ್ತೆ, ಯಾರಲ್ಲಿ ಸಂಗೀತ ಇರುತ್ತೆ ಅವರಲ್ಲಿ ಸಂಸ್ಕಾರ ಖಂಡಿತವಾಗ್ಲೂ ಇರುತ್ತೆ. ಜೀವನದಲ್ಲಿ ಏನಿಲ್ಲ, ಒಂದು ಶಿಕ್ಷಣ, ಇನ್ನೊಂದು ಸಂಸ್ಕಾರ, ಮತ್ತೊಂದು ವಿದ್ಯೆ. ಇದಿದ್ರೆ ಜೀವನದ ಪ್ರಮುಖ ಆಸ್ತಿ ಅಂತ ನಮ್ಮ ಕನಕದಾಸರು ಒಂದ್ ಕಡೆ ಬರೀತಾರೆ. ನಾನು ಹೋದರೆ ಹೋದೆನು, ನಾನು ಹೊನ್ನುವ ಅಹಂಕಾರ ಹೋಗಿ ನಾವು ಹೊನ್ನುವ ಸಂಸ್ಕಾರ ತಮ್ಮಲ್ಲಿ ಬೆಳೆದ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರುವ ಎಲ್ಲ ಮಹನೀಯರ ತಮ್ಮೆಲ್ಲರ ಒಂದು ದಂಪತಿಕರ ಜೀವನ ಸುಖಕರವಾಗಿರಲಿ ಅಂತ ಆಶಯಿಸ್ತಾ ಕಾರ್ಯಕ್ರಮ ಇನ್ನೇನು ಕೆಲವು ನಿಮಿಷಗಳಲ್ಲಿ ಮುಂದುವರಿಸ್ತಾ ಇದ್ವಿ. ಶ್ಯಾಮ್ ರಾವ್ ಹಾರ್ಮೋನಿಯಂ ಈಗಾಗಲೇ ಸನ್ಮಾನ ಆಗಿದೆ. ತಬಲಾ ವಾದಕರಲ್ಲಿ ನಮ್ಮ ನಟರಾಜಣ್ಣವರು ಕಳೆದ 25 ವರ್ಷಗಳಿಂದ ತಮಿಳುನಾಡು, ಆಂಧ್ರ, ಕರ್ನಾಟಕ ಇತ್ಯಾದಿ ಸ್ಥಳಗಳಲ್ಲಿ ಹೆಸರಾದಂತ ಕಲಾವೃಂದ. ಹಾಗೂ ಶ್ರೀ ಆಂಜನೇಯ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿಯ ಎಲ್ಲ ಪದಾಧಿಕಾರಿಗಳು ಒಂದು ವೇದಿಕೆ ಮೇಲೆ ಬರಬೇಕು. ಸರಸ್ವತಿ, ಸಂಪತ್ತಿಗೆ ಲಕ್ಷ್ಮಿ, ಶಕ್ತಿಗೆ ಪಾರ್ವತಿ, ಎಲ್ಲದಕ್ಕೂ ಮಿಗಿಲಾಗಿ ಜನ್ಮ ಕೊಟ್ಟವಳು ಹೆಣ್ಣು. ಇಂಥ ಮಾತೆಯರಿಗೆ ಕೋಟಿಯ ನಮನಗಳು. ಇದೀಗ ಶ್ರೀ ದ್ರೌಪದಿ, ಗಾಂಧಾರಿ, ಕುಂತಿ ಶ್ರೀಮತಿ ಭಾಗ್ಯಮ್ಮ ಬೆಂಗಳೂರು ವೇದಿಕೆ ಮೇಲೆ ಬರಬೇಕು. ಹಾಗೂ ರುಕ್ಮಣಿ, ದ್ರೌಪದಿ ನೃತ್ಯ ರೇವತಿ ಭಾರತಿ ಬೆಂಗಳೂರು ವೇದಿಕೆ ಮೇಲೆ ಬರಬೇಕು. ಹಾಗೂ ರುಕ್ಮಣಿ ನಟಿ ಶಶಿರೇಖಾ ನೃತ್ಯ ಚಿತ್ರ ಬೆಂಗಳೂರು ಚೈತ್ರ ಬೆಂಗಳೂರು ವೇದಿಕೆ ಮೇಲೆ ಬರಬೇಕು. ಉತ್ತರ ನೃತ್ಯ ಗಗನ ಮಂಡ್ಯ ವೇದಿಕೆ ಮೇಲೆ ಬರಬೇಕು. ಹಾಗೂ ಕುಂಬಾರ್ನಳ್ಳಿ ನಾರಾಯಣನವರು ವೇದಿಕೆ ಮೇಲೆ ಬರಬೇಕು. ಹಾಗೂ ನಮ್ಮ ಮಹಿಳಾ ರಂಗದಲ್ಲಿ ಇದೀಗ ನಮ್ಮ ಕೋನಪ್ ನಗರದ ಹಿರಿಯ ಕಲಾವಿದರು ಮುನ್ರಾಮ್ ರೆಡ್ಡಿ ಅವರು ವೇದಿಕೆ ಮೇಲೆ ಆದಷ್ಟು ಬೇಗ ಸಜ್ಜಾಗಬೇಕಾಗಿ ತಮ್ಮಲ್ಲಿ ಮನವಿ. ಇದೀಗ ಕೆಲವೇ ನಿಮಿಷಗಳಲ್ಲಿ ಸಾಂಸ್ಕೃತಿಕ ಕನ್ನಡ ಪೌರಾಣಿಕ ನಾಟಕ ಹಾಗೂ ನಮ್ಮ ಪೊಲೀಸ್ ಕೃಷ್ಣಣ್ಣರು ವೇದಿಕೆ ಮೇಲೆ ಬರಬೇಕು. ಕುಂಬಾರ್ನಳ್ಳಿ ನಮ್ಮ ಪೊಲೀಸ್ ಕೃಷ್ಣಣ್ಣರು ವೇದಿಕೆ ಮೇಲೆ ಬರಬೇಕು. ಆದಷ್ಟು ಬೇಗ ಒಂದು ಕನ್ನಡ ಪೌರಾಣಿಕ ನಾಟಕವನ್ನು ಪ್ರಾರಂಭ ಮಾಡ್ತಿದ್ವಿ. ಕಾರ್ಯಕ್ರಮಕ್ಕೆ ಬೆಳಿಗ್ಗೆ 4 ಅಥವಾ 5 ತನಕ ಈ ಒಂದು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಯಾರೆಲ್ಲ ಈ ಒಂದು ಪೌರಾಣಿಕ ನಾಟಕದ ದೃಶ್ಯಗಳನ್ನು ತಾವು ವೀಕ್ಷಿಸ್ತೀರಿ, ತಮ್ಮ ಖಂಡಿತವಾಗ್ಲೂ ಸಂಸ್ಕಾರದ ಸಂಗೀತದ ಒಲವು ಹೆಚ್ಚಾಗಿ ಬೆಳೆಯುತ್ತೆ ಅಂತ ನಾವು ಭಾವಿಸ್ತೀವಿ. ಹಾಗಾಗಿ ತಮ್ಮೆಲ್ಲರ ಒಂದು ಸಹಕಾರ ನಾಟಕ ಮುಗಿಯೋ ತನಕ ಹೀಗೆ ಇರಲಿ ಅಂತ
ಅಮರ್ನಾಥ್ ಬಂಡೆ ನೆಲ್ಸಂದ್ರ ಬಲ್ಲಿ ಒಂದು ಪ್ರೀತಿಯ ಜೋರದ ಚಪ್ಪಾಳೊಂದಿಗೆ ಅವರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಅಲ್ಲ ಹಾಗೂ ನಟನೆ ಎಂಬ ನರ್ತನವಿಟ್ಟು ಗಾನವೆಂಬ ಗೆಜ್ಜೆ ಕಟ್ಟಿ ಕುಣಿತವೆಂಬ ಕುಂಕುಮವಿಟ್ಟು ಒಗ್ಗಟ್ಟೆಂಬ ಓಲೆಯನ್ನಿಟ್ಟು ರಂಗವೆಂಬ ರಂಗ ಮಂಟಪದಲ್ಲಿ ಕೈ ಬೀಸಿ ಕರೆಯುತ್ತಿದ್ದಾಳೆ ಕಲಾದವಿ ನಮ್ಮ ಭುವನೇಶ್ವರಿ. ಹಾಗೂ ವಿಶೇಷವಾಗಿ ಶ್ರೀ ಉದಯರವಿ ಡ್ರಾಮಾ ನ್ಯೂಸ್ ಸಿನರಿ ಬೆಳಗುಂಬ ತುಮಕೂರು ದಯವಿಟ್ಟು ಮಾಲೀಕರು ಒಂದು ವೇದಿಕೆ ಸಮೀಪ ಅದರ ವೇದಿಕೆ ಮೇಲೆ ಬರಬೇಕು. ಇವು ವಿದ್ಯುತ್ ದೀಪಾಲಂಕಾರದ ಭವ್ಯ ಕಲಾ ರಂಗ ಸಜ್ಜಿಕೆಯಲ್ಲಿ ಹೆಸರಾದಂತ ನಮ್ಮ ಶ್ಯಾಮ್ ಅವರ ನಿರ್ದೇಶನದಿಂದ ಇದೀಗ ಕಾರ್ಯಕ್ರಮ ಮುಂದುವರಿಯುತ್ತೆ. ದ್ರೌಪದಿ ಶ್ರೀಮತಿ ಭಾಗ್ಯಮ್ಮ ಬೆಂಗಳೂರು ವೇದಿಕೆ ಮೇಲೆ ಬರಬೇಕು. ನಮ್ಮ ಕೀಬೋರ್ಡ್ ವಾದಕರು ಬರಬೇಕು. ಹಾಗೂ ನಮ್ಮ ಅಮರಣ್ಣವರಿಗೆ ಎಲ್ಲ ನಮ್ಮ ಯೂತ್ ಹುಡುಗರಿಂದ ಒಂದು ಜೋರ ಚಪ್ಪಾಳೆ ಕೊಡಬೇಕು. ಓಕೆ, ನಮ್ಮ ಹಿರಿಯ ಕಲಾವಿದರು ದ್ರೌಪದಿ ಶ್ರೀಮತಿ ಭಾಗ್ಯಮ್ಮನವರಿಗೆ ಒಂದು ಗೌರವ ಸಮರ್ಪಣೆ ಒಂದು ವೇದಿಕೆಯಲ್ಲಿ ಸಕಾಲಕ್ಕೆ ಆಗಮಿಸಿದಂತ ಎಲ್ಲ ಮಹನೀಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿದ ಕಾರ್ಯಕ್ರಮ ಆದಷ್ಟು ಬೇಗ ಮುಂದುವರಿಸ್ತೀವಿ. ಹೇಳಿ. ಹಲೋ, ಮುಗಿತಾ? ಓಕೆ, ಇದೀಗ ಸಂಭ್ರಮ ಹಾಗೂ ನಮ್ಮ ಕೋಯನ್ಸಂದ್ರದ